ಫ್ರೆಂಡ್ಸ್ ಪ್ರೆಸೆಂಟ್ ಇವತ್ತು ಜೂನ್ 16ನೇ ತಾರೀಕು ನಮ್ಮ ಸೊಸೆ ಬರ್ತಡೇ. ನಮ್ಮ ಸೊಸೆ ಬರ್ತಡೇನ ನಮ್ಮ ರಘುಜಿ ಅವರು ಪಟಾಕಿ ಹಚ್ಚೋ ಮೂಲಕ ವಿಶ್ ಮಾಡ್ತಾ ಇದ್ದಾರೆ. ಮಚ್ಚೆ ಭಾಳ ವರ್ಷದ ಪಟಾಕಿ ಅದು, ಹುಷಾರಾಗಚ್ಚ ಮಚ್ಚೆ. ಪಟಾಕಿ ಗೊತ್ತಿಲ್ಲ ತುಸ್ಪಟಾಕ ಡಮ್ ಅನ್ನಂಗಿಲ್ಲ, ಪಟ್ ಪಟ್ ಅನ್ಬೇಕಾಗಿತ್ತು. ಏನೋ ಹೊಗೆ ಆಡ್ತಾ ಇದೆ. ಚೆನ್ನಾಗಿರ್ತಲ್ಲ ಮಚ್ಚಿ ಅಂತಾರ ಲೈಫ್ನಾಗೆ. ಹಚ್ಚಿ ಪಟಾಕಿ ಹತ್ತಲಿಲ್ಲ ಅದ್ರ ಹೋಗಿ ಹಿಂಗೆ ನೋಡೋದು, ಹಿಂಗೆ ಕಾಲ ಮುಟ್ಟೋದು ಹಬ್ಬ ಹಂಗೆ ಗಂಗಮ್ಮ ಏನಾಗ್ತದೆ ಏನದ ಬೇ. ಹಾಂ ಸೊಸೆ ಬರ್ತಡೇ ಇವತ್ತು. ಸೊಸೆ ಬರ್ತಡೇ ವಿಷಯ ಮಾಡಿಲ್ಲ. ಸೊಸೆ ಬರ್ತಡೇಗೆ ಕೇಕ್ ತಂದಲ್ಲ ಅಂತ ಬೇಜಾರಾಗಿದ್ದಾಳೆ ಏನಮ್ಮ. ಪಾಪಿನ ಮಕ್ಕ ತಕ್ಕ ಬಂದಾಳೆ, ಏನು ಹಂಗೆ ಸುಮ್ಮನೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಬಿಟ್ಟು ನಾನು ಬೇಡ ಸೊಸೆ ತರಮರ ನಾವು ಕೇಕ್. ರಘುಜಿ ಸಿಮೆಂಟ್ ಮೇಲೆ ಇಟ್ಟರೆ ಡಮ್ ಅನ್ನಲ್ಲ ಅಂತೇಳಿ ಕಬ್ಬಣ ಮೇಲೆ ಇಟ್ಟಾರೆ. ಹಾಂ ಗರಮ ವಿಶ್ ಹ್ಯಾಪಿ ಬರ್ಡೇ ಅಂತಂದಿದ್ದು ಮಚ್ಚೆ ಕಬ್ಬಣ ಕೆಲಸ ಮಾಡುದು. ಹ್ಞೂ ಮತ್ತೆ ಫುಲ್ ಏನು ದೋಸೆ ಹಚ್ಚತ್ ಯಾಕ ಪಟ್ 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 ಅಂತದಲ್ಲಿ. ಫಸ್ಟ್ನೇ ಪಟಾಕಿ ಹತ್ತಲಿದ್ದಕ್ಕೆ ಟೆನ್ಷನ್ ತನಕ ಹೋಗ್ಬಿಡ್ದಂತೆ. ಒಂದೇ ಹತ್ತಲಿಲ್ಲ ಅಂದ್ರೆ ಎಳ್ಳೆ ಹತ್ತದಂತೆ. ನಮ್ಮ ರಘುಜಿ ನೋಡಲ್ಲಿ ಅಲ್ಲೇ ಪಟಾಕಿ ಹಳೇ ಸ್ಟಾಕು ನಮ್ಮ ಮನೆಗಿದ್ದ ಹಳೇ ಸ್ಟಾಕ್. ಹಾಂ ಏ ನೋಡ್ರಿ ಹೆಂಗೈತೆ ಭಾರಿ ಕೆಲಸ. ಹಚ್ಬೇಕಾ ಹಿಟ್ಟು ಹಚ್ಬೇಕಾ ಹಚ್ಬೇಕಾ ಕೈಗಡಕ ಹಿಂಗೆ ಕೊಟ್ರೆ ಹಂಗೆ ತಾನೆ. ಹಾಗೆ ನಮ್ಮ ಸಸಿ ಏನೇನು ತೆಗೆದ್ಲು. ದೀಪಾವಳಿ ಮಾಡಾಕತ್ತಾವ ನಾವು. ನಮ್ಮ ಸಸಿ ಇಲ್ಲ ಚಕ್ತ ಹುಷಾರು. ಹಳೇ ಪಟಾಕಿಗಳು ಅತೋತಾವ ಎಲ್ಲ ಗೊತ್ತದ. ಅತೋತ ಏನ ಸೇ ಕುಡ್ದಪ್ಪ ಫುಲ್ ಜೋರಿ ವರ್ಷ ಉಗೋ ನೋನ್ ಚಟ್ಪಟಾಕಿಗೆ ಹಚ್ಚ ಅಲ್ಲ ಅದು ಹೆಂಗತದೆ. ಹಾಂ ಹಾಂ ಈಗ ಬಾ. ಆ ವರ್ಷದವ ಗೊತ್ತಿಲ್ಲ, ಸ್ಟಾಕ್ ಹಂಗೇ ಇದ್ವು. ಹೊಸರ ಇರ್ಬೇಕು ನಾವು ಗೊತ್ತು ಮಚ್ಚೆ. ಅಲ್ಲಿ ರೋಡ್ನಾಗ ಇಟ್ಟಚ್ಚ ಮಚ್ಚೆ. ಏನು ಅನ್ನೋದು ಗೊತ್ತಿಲ್ಲ. ಇಲ್ಲಿ ಇಡಿ ಮಚ್ಚೆ. ಹೆಂಗಂತತಿ ಏನಂತತಿ ಅನ್ನೋದು ಗೊತ್ತಿಲ್ಲ. ಸುಮ್ಮನೆ ಹಚ್ಚಕತ್ತವಿ. ಯಾವಾಗ ಕೈ ಸುರ್ಗಂದೆ ನಮ್ಮ ಸೊಸೆ ಕೈ ಸುರ್ಗಂದಾಳ ಅಂತೆ ಬರ್ತಡೇ ವಿಷಯ. ಇದಕ್ಕೆ ಈಗ ಹುಟ್ಟಿರೋ ಮಗುಗೆ ಹೆಂಗೆಲ್ಲ ಮಾಡ್ತಿರಪ್ಪ. ಚೆನ್ನಾಗಿದ್ಯಾ ಚೆನ್ನಾಗಿದ್ಯಾ ಅಯ್ಯಪ್ಪ ಹಚ್ಚಿದೆ. ನಾರ್ಮಲ್ ಪಟಾಕಿ ಅದ್ರಾಗ ಇಟ್ಟಾರ ಅಷ್ಟೇ ಅಷ್ಟೇ. ಅಯ್ಯೋ ಶಿವ, ನಾನೇ ಸೌಂಡ್ ಚೆನ್ನಾಗಿತ್ತು. ಬರ್ತಡೇ ಪ್ರೋಗ್ರಾಮ್ ಮುಗೀತು ಇಲ್ಲಿಗೆ. ಗರಮ ಹ್ಯಾಪಿ ಬರ್ಡೇ ಸೊಸೆ. ನಿನ್ನೆ ಮನೆಯನ್ನು ಶಿಫ್ಟ್ ಮಾಡಿದ್ವಿ. ಹಾಂ ಮಾಡ್ಬೇಕು ಇವಾಗ. ಸೊ ನಿನ್ನೆ ಮನೆಯನ್ನು ಶಿಫ್ಟ್ ಮಾಡಿದ್ವಿ. ಸೊ ಅದಕ್ಕೆ ನಮ್ಮ ಸೊಸೆ ಬಂದಿರೋದು. ನಮ್ಮ ಸೊಸೆ ಹಾಗೆ ನಮ್ಮ ರಘು. ಏನಪ್ಪ ಅಂದರೆ ನಮ್ಮದು ಹಳೆ ಮನೆ ಐತಲ್ಲ, ಹಳೆ ಮನೆ ಪಕ್ಕದ ಇದು ಮನೆ. ಸೊ ಇದು ಖಾಲಿ ಐತಿ. ನಮ್ಮದು ಹಳೆ ಮನೆನ ರಿನೋವೇಟ್ ಅಂದರೆ ಈ ಥರ ಟೈಲ್ಸ್. ಸೊ ಈ ಥರ ಟೈಲ್ಸ್ ಎಲ್ಲ ಹಾಕಿ ರೆಡಿ ಮಾಡ್ತೀವಿ ಅಂದರು ಓನರು. ಸೊ ಹಂಗಾಗಿ ಪಕ್ಕ ಶಿಫ್ಟ್ ಆಗಿವಿ. ಇವಾಗ ಶಿಫ್ಟ್ ಆಗ್ಬೇಕಲ್ಲ ಇನ್ನೇನು. ಮತ್ತೆ ಗಂಗಮ್ಮ ನಾನು ಇಬ್ಬರು ಇರೋದಕ್ಕೆ ಸೀದಾ ಸೊಸೆಗೆ ಒಂದು ಫೋನ್ ಮಾಡಿದೆ. ಬರ್ತೀಯಮ್ಮ ಅಂದೆ. ಬರ್ತೀಯನಮ್ಮ ಅಲ್ಲ ಬಾರಮ್ಮ ಅಂದೆ. ನಿನ್ನೆ ಇವತ್ತು ಯಾವ ವಾರ? ಇವತ್ತು ಮಂಗಳವಾರ. ಶನಿವಾರ ಸಾಯಂಕಾಲ ಬಂದಿದ್ದು. ಶನಿವಾರ ಅರ್ಧ ಬಟ್ಟೆಗಳೆಲ್ಲ ತಂದು ಬಂದಿಟ್ಟು ಭಾನುವಾರ ಬೆಳಗ್ಗೆಯಿಂದ ಸಾಯಂಕಾಲ 4 ಗಂಟೆ ತನಕ ಫುಲ್ ಕೆಲಸ ಮುಗಿಸಿ ಮನೆಯೆಲ್ಲ ಶಿಫ್ಟ್ ಮಾಡ್ಕೊಂಡು ಇಲ್ಲಿ ಬಂದಿವಿ. ಹಳೆ ಮನೆ ಆಮೇಲೆ ತೋರಿಸ್ತೀನಿ. ಇಲ್ಲಿ ಬಂದು ಶಿಫ್ಟ್ ಆಗಿ ಇಲ್ಲೊಂದು 15 20 ದಿವಸ ಇಲ್ಲಿ ಅದೆಲ್ಲ ರೆಡಿ ಆದ್ಮೇಲೆ ಮತ್ತೆ ಬರ್ತಾರೆ. ಮತ್ತೆ ಇವಾಗ ಟೀ ಮಾಡೋ ಪ್ರೋಗ್ರಾಮ್. ಸೊಸೆ ಬರ್ತಾರೆ ಇವತ್ತು. ಇನ್ನೂ ಕೇಕ್ ತಂದಿಲ್ಲ, ಅದೊಂದು ಬೇಜಾರ. ಇವಾಗ ಟೀ ಕುಡಿಯೋ ಪ್ರೋಗ್ರಾಮ್. ಇದೇ ತಿಂಗಳು 24 ಸೊಸೆ ಅದು ವೆಡ್ಡಿಂಗ್ ಆನಿವರ್ಸರಿ. ವಿಡಿಯೋ ಮಾಡೋ ಪ್ಲಾನ್ ಇದ್ದಿಲ್ಲ. ನಿನ್ನೆ ಮಾಡ್ಬೇಕು ಅಂದ್ಕೊಂಡೆ. ನಿನ್ನೆ ಹೆವಿ ಸುಸ್ತಾಯ್ತು. ಸುಮ್ಮನೆ ಇವತ್ತು ಶಾರ್ಟ್ ಮಾಡ್ಕೊಂಡಿನಿ. ಗೊತ್ತಿಲ್ಲ ವಿಡಿಯೋದಾಗ ಏನೇನು ತೋರಿಸ್ತೀನಿ ಅಂತೇಳಿ. ನಮ್ಮ ರಘುಜಿ ಮಕ್ಕ ನೋಡ್ತಾರೆ. ಏನು ಹೇಳೋದು ಏನಂದ್ರೆ ಇದಕ್ಕೂ ನಮ್ಮ ಮನೆಗೂ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ ನಮಗೆ ಆ ಕಡೆ ಇದ್ದದ್ದು ಇವ್ರಿಗೆ ಈ ಕಡೆ ಇರ್ತೈತಿ. ಅಯ್ಯೋ ಡಬಲ್ ಮೀನಿಂಗ್ ಡೈರೆಕ್ಷನ್ ಚೇಂಜ್ ಅಲ್ಲ. ಹಿಂಗೆ ಮನೆ ಒಳಗಡೆ ಹಿಂಗೆ ಎಂಟ್ರ್ ಆದ್ವಿ ಅಂದರೆ ನಮಗೆ ಬಲಗಡೆ ಬೆಡ್ರೂಮ್ ಬರುತ್ತೆ ನಾರ್ಮಲ್ ಆಗಿ. ನಮ್ಮ ಹಳೆ ಮನೆಗೆ ಇಲ್ಲಿ ಎಡಗಡೆ ಬೆಡ್ರೂಮ್. ಬಲಗಡೆ ಟಿ ವಿ ಅಂದಿರ್ತೀವಿ, ಇಲ್ಲಿ ಎಡಗಡೆ ಟಿ ವಿ ಅಂದಿಡಬೇಕು. ಸೊ ಅದೊಂದು ಸಿಕ್ಕಾಪಟ್ಟೆ ಅರ್ಥನೇ ಆಗಲ್ಲ ಜಲ್ದಿ. ಅಲ್ಲೇ 26-27 ವರ್ಷ ತಮ್ಮನೆಗೆ ಇರಕತ್ತಿ. ಡೈರೆಕ್ಷನ್ ಚೇಂಜ್ ಆಗ್ಬಿಟ್ರೆ ಕಷ್ಟ. ಗಂಡ ಬಡವ ನೊಂದಿದ್ದೇನೆ, ದುಡ್ಡಿಲ್ಲ ನನ್ನ ಹತ್ರ. ಗಂಡ ಜಗಳ ಮಾಡ್ತಾರೆ.
ಇದು ಎಡಿಟ್. ಜಸ್ಟ್ ಟೀ ಇಟ್ಟೀನಿ, ಬಿಸಿ 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 ಟೀ ಕುಡಿದು ರೆಸ್ಟ್ ಮಾಡಬೇಕು. ನಿನ್ನೆಯಿಂದ ಫುಲ್ಲು ಮನೆಯೆಲ್ಲ ಶಿಫ್ಟ್ ಮಾಡಿ ಸುಸ್ತಾಗೋಗ್ಬಿಟ್ಟೆ. ಹಂಗಾಗಿ ಇವತ್ತು ಹೋಟ್ಲು ಮಾಡಿಲ್ಲ. ಹೋಟ್ಲು ಮಾಡೋಣ ಅಂತ ಪ್ಲಾನ್ ಇತ್ತು, ನಮ್ಮಮ್ಮ ಬೇಡ ಅಂತ. ಹಂಗಾಗಿ ನಮ್ಮಮ್ಮ ಹೇಳಿದ್ದು ಒಳ್ಳೇದಾಯ್ತು. ಇಲ್ಲಾಂದರೆ ಹೆಂಗೆ ಗೊತ್ತಾ, ನಾವು ಏನೇ ಕೆಲಸ ಮಾಡಿದ್ರು ಅದರ ಎಫೆಕ್ಟು ನೆಕ್ಸ್ಟ್ ಡೇ ಗೊತ್ತಾಗುತ್ತೆ. ಪೇನ್ ಗೀನೆಲ್ಲ ಬಿಸಿ 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 ಟೀ ಕುಡಿಬೇಕು. ಈಗ ಇದೊಂದೇ ನಮಗೆ ಹ್ಯಾಬಿಟ್ ಇರೋದು, ಬಿಸಿ ಬಿಸಿ ಟೀ ಕುಡಿದ್ರೆ ಮೈಂಡ್ ಫ್ರೆಶ್ ಆಗೋದು. ಇನ್ನೂ ಫ್ರೆಶ್ ಆಗಿಲ್ಲ ಹೆಚ್ಚು ಹೇಳ್ಬೇಕಂದ್ರೆ. ನಮ್ಮ ಸೊಸೆಗೆ ಬರ್ತಡೇ ಕೇಕ್ ತಗೊಂಬರ ಬಾರಮ್ಮ ಅಂದ್ರೆ ಬರೋಲ್ಲ ಅಂತವ್ರೆ. ನೋಡೋಣ ಏನೇನಾಗುತ್ತೆ ಏನಂತ. ಆದಷ್ಟು ಕೋರ್ನಕ್ಕೆ ಟ್ರೈ ಮಾಡುವ. ಗೋಪುರ ಇಲ್ಲದಕ್ಕೆ ತಲೆ ಕೆಟ್ಟಾಗ್ಬಿಡ್ತು ಗುರು ನನಗೆ. ಸೊ ನಮ್ಮ ಬೆಂಗಳೂರು ನಮ್ಮ ಗೋಲ್ಡನ್ ಬಾಯ್ಗೆ ಕಾಂಟ್ಯಾಕ್ಟ್ ಮಾಡಿದೆ. ಸೊ ಅವರು ಜಿ ಟಿ ಪ್ರಾಡಕ್ಟಿಗೆ ಕಾಂಟ್ಯಾಕ್ಟ್ ಮಾಡಿದರು. ನಾನು ಅವ್ರಿಗೆ ಫೋನ್ ಮಾಡಿದೆ. ಪಾಪ ಅವರು ವಿಡಿಯೋ ಕಳಿಸ್ರಿ, ಅದು ಏನಾಗಿದೆ ನೋಡ್ತೀನಿ ಅಂದರು. ಈ ಮನೆ ಶಿಫ್ಟ್ ಮಾಡೋ ವಿಚಾರದಾಗಿ ಅದನ್ನು ಮಾಡ್ತಾಬಿಟ್ಟೆ ನಾನು. ಆದಷ್ಟು ಬೇಕು ಅದನ್ನು ಸರಿ ಮಾಡ್ಕೋ. ಗೋಪುರ ಸರಿ ಆದರೆ ಚೆನ್ನಾಗಿರುತ್ತೆ. ಮೊಬೈಲೇ ಮಾಡೋಕ್ಕಾಗಲ್ಲ ದೊಡ್ಡ ಹಿಂಗೆ ಹಿಡ್ಕೊಂಡು. ಗೋಪುರ ಆದರೆ ಸಣ್ಣದಲ್ಲ, ಆರಾಮ್ ಹಿಡ್ಕೊಂಡು ವಿಡಿಯೋ ಮಾಡ್ಬೋದು. ಭಾಳ ಜನ ಕೇಳ್ತಿದ್ದಾರೆ. ಹೋಟ್ಲಿಗೆಲ್ಲ ಬಂದು ಕೇಳ್ತಾರೆ ಹುಡುಗರು, ಯಾಕೆ ಬ್ರೋ ಮೋಟಲಾಗಿ ಮಾಡ್ತಿಲ್ಲಲ್ಲ ಅಂತೇಳಿ. ಆದಷ್ಟು ಬೇಗ ಸ್ಟಾರ್ಟ್ ಮಾಡೋ ಬಜೆಟ್. ಟೀ ಕೇಕ್ ತಗೊಂಬರ ಅಂತ ಆಮೇಲೆ ಹೋಗಿ. ಯಾಕೆ ಕೇಕ್ ಬೇಡ ಅನ್ಸಿ ದುಡ್ಡು ಉಳಿತು ಬಿಡು. ದುಡ್ಡಿಲ್ಲ ನನ್ನ ಹತ್ರ, ನಿಮ್ಮ ಆಶೀರ್ವಾದ ನನಗಿರೋದು. ರಜಿ ಗುಡ್ ಮಾರ್ನಿಂಗ್. ಅಷ್ಟೇ ಫೀಲ್ ಮಾಡಬೇಕು. ಎಂಜಾಯ್ ಮಾಡೋದು. ಸರಿ ಯಾಕೆ ನಾನು ಫೀಲ್ ಅಂದೆ ಇಂಗ್ಲೀಷಲ್ಲಿ ಏನಾಯ್ತು? ಏನು ನಾನು ಮತ್ತೆ ಫೀಲ್ ಆದದ್ದು ಮತ್ತೆ ಎಂಜಾಯ್ ಮಾಡ್ಬೇಕು ಅಂತ. ಮತ್ತೆ ಎಂಜಾಯ್ ಮತ್ತೆ ಇಂಗ್ಲೀಷಲ್ಲ ಸಾಕು ಬಿಡು. ಏನು ಬೆಳಗ್ಗೆಯಿಂದ ಫೋನ್ ಮಾಡೇ ಮಾಡ್ತೀಯ ವಿಡಿಯೋ. ಚಹಾ ಕುಡಿಯೋದು ಬಿಟ್ಟು ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡಾಳ. ಅದೇ ಕುಡ್ದೆ. ನನಗೂ ಫ್ಯಾನ್ಸ್ ಇದ್ದಾರೆ, ವಿಶ್ ಮಾಡ್ತಾರೆ. ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ. ಅಷ್ಟೇ ಎಡಿಟ್ ನೀನು ಏನು ಬೇಕಾದ್ರೂ ಮಾತಾಡು, ಅದು ಎಡಿಟ್ ಮಾಡೋದು ನಾನೇ. ಏನಾರ ಡೈಲಾಗ್ ಹೊಡಿ ನೀನು. ಸುಭಾಗ ನನಗೂ ಫ್ಯಾನ್ಸ್ ಇದ್ದಾರೆ, ವಿಶ್ ಮಾಡ್ತಾರೆ. ಅವ್ರಿಗೆ ರಿಪ್ಲೈ ಮಾಡಬೇಕು ಪಾಪ. ಅದೇ ಗತೆ ಮಾಡಿರ್ತಾರೆ. ಗೊತ್ತಾಗಲ್ವಾ? ಚಹಾ ಕುಡಿಯೋ ಬರ್ದಾಗ ನಾವು ಅಮ್ಮಗೆ ಹಾಲು ಮಾಡ್ಕೊಡೋದೇ ಮಾಡಿದ್ಬಿಟ್ಟು ನಮ್ಮಮ್ಮ ಹಾಲು ಕುಡ್ದೈತೆ ಅನ್ಕೊಂಬಿಟ್ಟೇನಿ. ನಮ್ಮಮ್ಮ ಬೆಳಗ್ಗೆ ಇದ್ದಾಳೆ ಅಡಿಕೆಲಿ ಇದ್ಬಿಟ್ರೆ ಸಾಕು, ಹಾಲು ಕೊಡೋದೇ ಮಾಡ್ಬಿಟ್ಟೇನೆ. ತಿಂಡಿ ಪೂರಿ ಮಾಡ್ಕೆ ನಾನು. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ನಮ್ಮ ಸೊಸೆಗೆ ನಿನ್ನೆ ಕೇಕ್ ತೊಗೊಂಬಂದಿದ್ದೆ. ಕೇಕ್ ತೊಗೊಂಬಂದು ಇಲ್ಲಿ ನಮ್ಮ ಮನೆಗೆ ಇಟ್ಟಿದ್ದೆ. ಯಾಕಂದರೆ ನಮ್ಮ ಮನೆಗೆ ಫ್ರಿಜ್ ಇದ್ದಿಲ್ಲಲ್ಲ, ಹಂಗಾಗಿ ತೊಗೊಂಬಂದು ಇಟ್ಟಿದ್ದೆ. ಸೊಸೆಗೆ ಗೊತ್ತಿಲ್ಲ ಕೇಕ್ ತೊಗೊಂಬಂದಿರೋದು. ಇವಾಗ ಕೇಕನ್ನು ಕಟ್ ಮಾಡಿಸೋಣ. ರಾತ್ರಿ 12 ಗಂಟೆಗೆ ಕೇಕ್ನ ಕಟ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೆ. ಬಟ್ ನಿನ್ನೆ ಹೆವಿ ಕೆಲಸ ಆಯಿತು. ಮನೆಯೆಲ್ಲ ಶಿಫ್ಟ್ ಮಾಡಿದ್ವಲ್ಲ, ಹಂಗಾಗಿ ಭಾಳ ಸುಸ್ತಾಗಿತ್ತು. ಅಮ್ಮನೂ ಆಲ್ರೆಡಿ ಮಲ್ಕೊಂಡ್ಬಿಟ್ಟಿತ್ತು, ನಮ್ಮ ರಘುಜಿನ ಮಲ್ಕೊಂಡಿದ್ರು, ಎಲ್ಲ ಮಲ್ಕೊಂಡಿದ್ರು. ಸುಮ್ಮನೆ ಮತ್ತು 12 ಗಂಟೆಗೆ ಬಂದು ಕೇಕ್ ತಗೊಂಡೋಗಿ ಕಟ್ ಮಾಡಿಸಿದ್ರೆ ಆ ಫೀಲ್ ಇರೋಲ್ಲ. ಯಾಕಂದರೆ ಎಲ್ಲರೂ ಸುಸ್ತಾಗಿದ್ರಲ್ಲ. ಸೊ ಹಂಗಾಗಿ ಇರಲಿ ಬೆಳಗ್ಗೆನೇ ಕಟ್ ಮಾಡ್ಸೋಣ ಅಂತೇಳಿ, ಎಲ್ಲರೂ ರೆಸ್ಟ್ ಮಾಡಲಿ ಅಂತೇಳಿ ಸುಮ್ಮನೆ ಇದು ಮಾಡಿದ್ವಿ. ಪ್ರೆಸೆಂಟ್ ಇವಾಗ 9 ಗಂಟೆ ಆಗ್ತಾಯಿದೆ. ಕೇಕ್ ಕಟ್ ಮಾಡ್ಸೋಣ ಹೋಗಿ. ಪ್ರೆಸೆಂಟ್ ಏನು ನಮ್ಮ ಸೊಸೆಗೆ ಗೊತ್ತಿಲ್ಲ ಕೇಕ್ ತೊಗೊಂಬಂದಿರೋದು. ಕೇಕ್ ಕಟ್ ಮಾಡ್ಸೋಣ, ನೋಡೋಣ ನಮ್ಮ ಸೊಸೆ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಸೊ ಕೇಕು ಶ್ರೀ ಗುರುಕೊಟ್ಟೇಶ್ವರ ಬೇಕರಿ ಅಂತೇಳಿ ನಮ್ಮ ಫ್ರೆಂಡ್ ಶಾಪು, K2B ಕೇಕ್ ಶಾಪು. ನಮ್ಮ ಅದೇ ರೋಡ್ ಐತಲ್ಲ, ಅದೇ ರೋಡು ಐ.ಟಿ ಕಾಲೇಜ್ ಹತ್ರನೇ ಇರೋದು. ಸೊ ಐ.ಟಿ ಕಾಲೇಜ್ ಆಪೋಸಿಟೇ ಇರೋದು. ಸೊ ಯಾರಾದರೂ ಟೇಸ್ಟ್ ಮಾಡಿದ್ರೆ ನೋಡಿರಿ. ಅದರಲ್ಲಿ ಒಂದು ಫ್ಲೇವರ್ ನನಗೆ ಭಾಳ ಇಷ್ಟ ಯಾವುದಪ್ಪ ಅಂದರೆ, ಸೊ ಮರ್ತೇ ಬಿಟ್ಟು ಇವರು ಮೊನ್ನೆನೋ ತಗೊಂಬಂತಿದ್ದೆ, ಅಮ್ಮನೂ ತಿಂದಿದ್ವಲ್ಲ. ಸೊ ಇವಾಗ ಹೋಗಿ ನಮ್ಮ ಸೊಸೆ ರಿಯಾಕ್ಷನ್ ಹತ್ರ ಇರುತ್ತೆ ಅಂತ ಬನ್ನಿ.